ತಾಳಿಕೋಟಿ ಪಟ್ಟಣದ ಪ್ರಮುಖ ಬೀದಿಗಳಲ್ಲಿ ಪಾದಯಾತ್ರೆ ನಡೆಸಿ ತಹಸೀಲ್ದಾರ್ ಕಚೇರಿಗೆ ತಲುಪಿದ ಹಿಂದೂ ಜಾಗೃತ ವೇದಿಕೆ. ತಹಸೀಲ್ದಾರ್ ವಿನಯ ಹೂಗಾರಿಗೆ ಮನವಿ ಪತ್ರ ಸಲ್ಲಿಸಿದ ಹಿಂದೂ ಜಾಗೃತ ವೇದಿಕೆಯ ಸದಸ್ಯರು. ತಾಳಿಕೋಟಿ ಪಟ್ಟಣದಲ್ಲಿ ಇಂದು ಹಿಂದೂ ಜಾಗೃತ ವೇದಿಕೆ ವತಿಯಿಂದ ಭಾರೀ ಪಾದಯಾತ್ರೆ ನಡೆಯಿತು. ಕನ್ಹೇರಿ ಮಠದ ಪರಮಪೂಜ್ಯ ಶ್ರೀ ಅದೃಶ್ಯ ಕಾಡಸಿದ್ದೇಶ್ವರ ಶ್ರೀಗಳ ಮೇಲೆ ವಿಜಯಪುರ ಮತ್ತು ಬಾಗಲಕೋಟೆ ಜಿಲ್ಲೆ ಪ್ರವೇಶ ನಿಷೇಧ ಹೊರಡಿಸಿರುವುದಕ್ಕೆ ಖಂಡನೆ ವ್ಯಕ್ತಪಡಿಸಲಾಯಿತು. ವೇದಿಕೆಯ ಸದಸ್ಯರು ಮತ್ತು ಭಕ್ತರು ಪಟ್ಟಣದ ಪ್ರಮುಖ ಬೀದಿಗಳಲ್ಲಿ ಪಾದಯಾತ್ರೆ ನಡೆಸಿ ಸಾಧು ಸಂತರಿಗೆ ನಿರ್ಬಂಧ ಬೇಡ ಎಂಬ ಘೋಷಣೆಗಳೊಂದಿಗೆ ತಹಸೀಲ್ದಾರ್ ಕಚೇರಿಗೆ ತಲುಪಿದರು. ಅಲ್ಲಿ ತಹಸೀಲ್ದಾರ್ ಶ್ರೀಮತಿ ವಿನಯ ಹೂಗಾರಿಗೆ ಮನವಿ ಪತ್ರ ಸಲ್ಲಿಸಲಾಯಿತು. ಮನವಿಯಲ್ಲಿ ಪೂಜ್ಯ ಕಣ್ಣೀರಿ ಶ್ರೀಗಳು ರಾಷ್ಟ್ರಹಿತ, ಧರ್ಮಹಿತ ಹಾಗೂ ಸಮಾಜ ಹಿತಕ್ಕಾಗಿ ಸದಾ ತೊಡಗಿರುವ ಸಂತರಾಗಿದ್ದು, ಅವರ ವಿರುದ್ಧ ರಾಜ್ಯ ಸರ್ಕಾರ ಕೈಗೊಂಡಿರುವ ನಿಷೇಧ ಕ್ರಮವು ಹಿಂದೂ ವಿರೋಧಿ ನಿಲುವಿನ ಪ್ರತೀಕ ಎಂದು ಖಂಡಿಸಲಾಗಿದೆ. ಸರ್ಕಾರವು ತಕ್ಷಣ ಈ ನಿಷೇಧ ಆದೇಶವನ್ನು ಹಿಂಪಡೆಯಬೇಕು, ಇಲ್ಲವಾದರೆ ಮುಂದಿನ ಹೋರಾಟಕ್ಕೆ ವೇದಿಕೆ ಬದ್ಧ ಎಂದು ನಾಯಕರು ಎಚ್ಚರಿಸಿದ್ದಾರೆ. ಮನವಿ ಪ್ರತಿಯನ್ನು ತಹಸೀಲ್ದಾರ್ ಮುಖಾಂತರ ರಾಜ್ಯಪಾಲರಿಗೆ ಮತ್ತು ಮುಖ್ಯಮಂತ್ರಿಗಳಿಗೆ ಕಳುಹಿಸಲಾಗಿದೆ. ವರದಿ ಸಂಗನಗೌಡ ಗಬಸಾವಳಗಿ, ತಾಳಿಕೋಟಿ. ಪೂರ್ವಾಗ್ರಹ ಪೀಡಿತರಾಗಿ ವಿವೇಚನಾ ರಹಿತವಾಗಿ ಹೊರಡಿಸಿದ ಈ ಆದೇಶವನ್ನು ತಕ್ಷಣ ಹಿಂಪಡೆಯಬೇಕು, ಇಲ್ಲವಾದಲ್ಲಿ ಮುಂದೆ ಆಗುವ ಅನಾಹುತಕ್ಕೆ ಸರ್ಕಾರವೇ ಹೊಣೆ ಹೊರಬೇಕಾಗುತ್ತದೆ ಎಂಬ ಮನವಿಯನ್ನು ತಮಗೆ ಸಲ್ಲಿಸುತ್ತಿದ್ದೇವೆ. ಎಲ್ಲರಿಗೂ ನಮ್ಮ ಜಾಗೃತ ವೇದಿಕೆ ತಾಳಿಕೊಟ್ಟು ಇವರು ನೀಡಿರುವಂಥ ಮನವಿಯನ್ನು ಜಿಲ್ಲಾಧಿಕಾರಿಗಳಿಗೆ ಕಳಿಸ್ಕೊಡುವಂಥ ಕೆಲಸ ನಾವು ಮಾಡ್ತೀವಿ. ಅವರು ಮಾನ್ಯ ಜಿಲ್ಲಾಧಿಕಾರಿಗಳು ಮುಂದಿನ ಕ್ರಮ. ಥ್ಯಾಂಕ್ ಯು.